ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಹಾಗೂ ಕಂದಾಯ, ಯುವ ಸಬಲೀಕರಣ, ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮತ್ತು ಐಟಿ ಸಚಿವರನ್ನಾಗಿ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಎಂಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರಾಗಿ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಕೆಜೆ ಜಾರ್ಜ್ ಇಂಧನ ಪ್ರವಾಸೋದ್ಯಮ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ ಸಚಿವರಾಗಿ ಮಾಡಲಾಗಿದೆ. ಹಿತೇಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ ಸಚಿವ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಇನ್ನು ಕೆಎಚ್ ಮುನಿಯಪ್ಪನವರಿಗೆ ಆಹಾರ ನಾಗರಿಕ ಸರಬರಾಜು ಸಚಿವರನ್ನಾಗಿ ಮಾಡಲಾಗಿದೆ. ಈ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಲಾಗಿರತಕ್ಕಂಥದ್ದು. ಇದು ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ. 8-9 ಗಂಟೆ ಮೇಲೆ ನೋಟಿಫಿಕೇಶನ್ ಅವರು ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನು ಹೇಳ್ತದೋ ಆ ಕೆಲಸ ನಾನು ಕಳಿಸ್ಕೊಟ್ಟಿದ್ದೀನಿ. ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ. 8-9 ಗಂಟೆ ಮೇಲೆ ನೋಟಿಫಿಕೇಶನ್ ಅವರು ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನು ಹೇಳ್ತದೋ ಆ ಕೆಲಸ ನಾನು ಕಳಿಸ್ಕೊಟ್ಟಿದ್ದೀನಿ. ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪಂದ. ಡೆಸ್ಕ್ದ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ ಉಪ್ಪಂದ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸಚಿವ ಸಂಪುಟ ದರ್ಜೆಯಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಅದೇ ಒಂದು ಸಚಿವರನ್ನ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ದರ್ಜೆಯ ನಾಯಕರಾಗಿ ಸಚಿವರಾಗಿ ಅದೇ ಒಂದು ಖಾತೆಯನ್ನು ಕೊಟ್ಟು ಮುಂದುವರಿಸಿದರೆ, ಇನ್ನು ಮತ್ತೊಂದು ಕಡೆಗೆ ಹೊಸ ಮುಖಗಳಿಗೆ ಕೂಡ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಮತ್ತೆ ಕೆಲವೊಂದಿಷ್ಟು ನಾಯಕರಿಗೆ ಖಾತೆಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಈಗ ಓವರಾಲ್ ಆಗಿ ನೋಡೋದಾದರೆ, ಈ ಹಿಂದೆ ನಿಭಾಯಿಸಿರ್ತಕ್ಕಂತಹ ಖಾತೆಯನ್ನು ಕೆಲವರು ಅದೇ ಖಾತೆಯಲ್ಲಿ ಮುಂದುವರಿತಿದ್ದಾರೆ. ಇನ್ನು ಮತ್ತೆ ಕೆಲವರಿಗೆ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಇನ್ನು ಕೆಲವರಿಗೆ ಹೊಸ ಖಾತೆಯನ್ನು ನೀಡಲಾಗಿದೆ. ಹಾಗಾದರೆ ಯಾವೆಲ್ಲ ನಾಯಕರಿಗೆ, ಅದರಲ್ಲೂ ಪ್ರಮುಖವಾಗಿ ಈ ಕಾಂಗ್ರೆಸ್ನ ಗುರುತಿಸಿಕೊಂಡಿರತಕ್ಕಂತಹ ಸಚಿವ ಸಂಪುಟದ ಈ ಸಚಿವರುಗಳಿಗೆ ಯಾವೆಲ್ಲ ನಾಯಕರಿಗೆ ಒಂದು ಸವಾಲು ಆಗಬಹುದು, ಮುಂದೆ ಅವರ ನಡೆ ಯಾವ ರೀತಿಯಾಗಿರುತ್ತೆ ಅಂತ ಓವರಾಲ್ ಆಗಿ ನೋಡೋದಾದ್ರೆ ವೀರೇಂದ್ರ ಉಪ್ಪುಂದ. ವೀರೇಶ್, ನೀವು ಕೇಳಿದ ಸವಾಲಿಗೆ ನಾನು ಬರ್ತೀನಿ. ಇವತ್ತು ಇಡೀ ದಿನದ ಚರ್ಚೆಯ ಕೇಂದ್ರ ಬಿಂದು ಆಗಿದ್ದೇನು, ಕುತೂಹಲ ಇದ್ದಿದ್ದೇನು, ಅದನ್ನು ಮೊದಲು ನಾವು ಜನರಿಗೆ ಕ್ಲಿಯರ್ ಮಾಡೋಣ. ನೋಡಿ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಯಾರಿಗೆ ಹೋಗುತ್ತೆ ನೋಡಿ. ರಾಮಲಿಂಗಾರೆಡ್ಡಿ ಅವರು ಪಟ್ಟಿಟ್ಕೊಂಡು ನಿಂತಿದ್ರು. ಇನ್ಫ್ಯಾಕ್ಟ್ ರೆಸಿಗ್ನೇಷನ್ ಲೆಟರ್ ಕೂಡ ರೆಡಿ ಇತ್ತು ಅನ್ನುವಂಥದ್ದು. ಇಂತಹ ರಾಮಲಿಂಗಾರೆಡ್ಡಿಯವರು ಏನೇ ಪಟ್ಟು ಹಾಕಿದ್ರು ಕೂಡ ಕಡೆಗೂ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಿಗಲೇ ಇಲ್ಲ. ಅದು ನಿರೀಕ್ಷೆಯಂತೆಯೇ ಹೈಕಮಾಂಡ್ನ ತೀರ್ಮಾನದಂತೆ ಕೃಷ್ಣ ಬೈರೇಗೌಡರ ಪಾಲಾಗಿದೆ. ಸವಾಲು ಅಲ್ಲೇ ಬಂತು ನೋಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಯಾವಾಗ ಕೃಷ್ಣ ಬೈರೇಗೌಡರ ಕೈಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಹೋಯ್ತೋ ಸವಾಲು ಅಲ್ಲೇ ಶುರುವಾಯಿತು ನೋಡಿ. ಇಲ್ಲಿವರೆಗೂ ಅವರು ಕಂದಾಯ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಅದು ಈಗ ಪರಮೇಶ್ವರ್ ಅವರ ಪಾಲಾಗಿದೆ. ಆದರೆ ಕೃಷ್ಣ ಬೈರೇಗೌಡರಿಗೆ ನೋಡಿ, ಆಗಸ್ಟ್ 31 ಒಳಗಾಗಿ GBA ಚುನಾವಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಹೀಗಿರುವಾಗ ಅವರು ಇಲಾಖೆ ತೆಗೆದುಕೊಂಡು ಕೂಡಲೇ ಈಗ ಕಾರ್ಯೋನ್ಮುಖರಾಗಬೇಕು, ಚುನಾವಣೆಗೆ ರೆಡಿ ಆಗಬೇಕು. ಮತ್ತು ಬೆಂಗಳೂರಿನಲ್ಲಿ ಸವಾಲುಗಳು ಒಂದೆರಡಲ್ಲ, 10 ಸವಾಲುಗಳಿದೆ, ಅವೆಲ್ಲವನ್ನೂ ನಿಭಾಯಿಸಬೇಕು. ಹೀಗಿರುವಾಗ ಡೆಫಿನೆಟ್ಲಿ ಕೃಷ್ಣ ಬೈರೇಗೌಡರಿಗೆ ಅದೊಂದು ಸವಾಲೆ. ಸಾಮರ್ಥ್ಯವೂ ಇರ್ಬೋದು, ಆದರೆ ಕಡೆಯ 2 ವರ್ಷ ಆ ಇಲಾಖೆಯನ್ನು ಸ್ಟಡಿ ಮಾಡಬೇಕು. ಅವರಿಗೆ ಜ್ಞಾನ ಇದ್ದಿರ್ಬೋದು, ಆದರೆ ರೆಲೆವೆನ್ಸ್ ಏನು ಬೇಕಿರುತ್ತಲ್ಲ, ಆ ಹಿನ್ನೆಲೆಯಲ್ಲಿ ಅವರೊಂದಷ್ಟು ಸ್ಟಡಿ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ನಿಮ್ಗೆ ಹೇಳ್ತೀನಿ ನೋಡಿ ವೀರೇಶ್, ಭಾಳಷ್ಟು ಸಚಿವರು, ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳೋದಾದರೆ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆ ತೊಗೊಂಡಿದ್ದಾರೆ. ಯಾಕೆ ಗೊತ್ತಾ? ಹೊಸ ಬೇರೆ ಬೇರೆ ಇಲಾಖೆಗಳು ಅವ್ರ ಮುಂದೆ ಆಪ್ಷನ್ ಇತ್ತು. ಅರಣ್ಯ ಇಲಾಖೆ ತೊಗೊಳ್ಳಿ ಅಂತ ಹೇಳಿದರು, RDPR ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳಿದರು, ದೊಡ್ಡ ದೊಡ್ಡ ಇಲಾಖೆಗಳು. ಆದರೆ ಅವ್ರು ಬೇಡ ಅಂದರು. ಯಾಕೆ ಗೊತ್ತಾ? ಆರೋಗ್ಯ ಇಲಾಖೆ ಇರಲಿ ಅಂದಿದ್ದು, ಹಿಂದೆ ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ರಿಂದ ಮತ್ತೆ ಹೊಸದಾಗಿ ಸ್ಟಡಿ ಮಾಡಬೇಕು ಅಂತ ಇಲ್ಲ. ಒಂದು ಇಲಾಖೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಅದನ್ನು ಅಷ್ಟೇ ಚೆನ್ನಾಗಿ ಅವ್ರು ನಡೆಸಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯವರು ಮತ್ತೆ ಹೆಲ್ತನ್ನೇ ತೆಗೆದುಕೊಂಡ್ರು ಅಂತ ಬಹುಶಃ ಆ ರೀತಿಯ ಸವಾಲುಗಳಿದೆ. ಮತ್ತು ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆ. ಇದು ಬೈರತಿ ಸುರೇಶ್ ಅವ್ರ ಹತ್ರ ಇತ್ತು. ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ ಕೊಟ್ಟಿದ್ದಾರೆ. ಸೊ ಅವರ ಇಲಾಖೆಯನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಈ ರೀತಿಯ ಒಂದಷ್ಟು ಮತ್ತೆ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಇವರೆಲ್ಲ ಈ ಹಿಂದೆ ಇದ್ದ ಖಾತೆ ಮುಂದುವರೆದಿದೆ. ಈವನ್ ಕೆಜೆ ಜಾರ್ಜ್ ಅವರು ಇಂಧನ ಇಲಾಖೆ, ಅವ್ರಿಗೆ ಮತ್ತೊಂದು ಜೊತೆಗೆ ಸೇರಿಸಿದ್ದಾರೆ, ಯುವ ಸಬಲೀಕರಣ. ಉಳಿದಂತೆ ಹಿರಿಯ ಸಚಿವರಿಗೆಲ್ಲ ಅದೇ ಮುಂದುವರೆದಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಿಗಲಿಲ್ಲ ಅನ್ನಲ್ಲ, ಅವರಿಗೆ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿದ್ದಾರೆ. ನೋಡಿ, ಜಲಸಂಪನ್ಮೂಲ ಇಲಾಖೆ ಅದು ಸಣ್ಣ ಇಲಾಖೆ ಅಲ್ಲ,
ಬಹಳ ದೊಡ್ಡ ಇಲಾಖೆ, ಬಹಳಷ್ಟು ಸಂಪನ್ಮೂಲ ಇರುವಂಥ ಇಲಾಖೆ, ಬಹಳಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇರುವಂಥ ಇಲಾಖೆ. ಆ ಇಲಾಖೆಗೋಸ್ಕರ ಮುಗಿಬೀಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಕೈಲಿತ್ತು ಆ ಇಲಾಖೆ. ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟಿರೋದು ಒಳ್ಳೆ ಖಾತೆ, ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿ ಸಿಗಲಿಲ್ವಲ್ಲ, ಅವ್ರು ನಿರೀಕ್ಷೆ ಮಾಡಿ ಸಿಗಲಿಲ್ವಲ್ಲ, ಅವ್ರಿಗೇನು ಕೊಟ್ಟ ಮಾತು ಇತ್ತು ಅದು ತಪ್ಪು ಹೋಯ್ತಲ್ಲ, ಆ ಬೇಸರ ಅವರಲ್ಲಿದೆ ಅನ್ನುವಂಥದ್ದು. ಉಳಿದತ್ತೆ ಬಹುಶಃ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಮತ್ತೆ ಯಾವುದಿಲ್ಲ. ಕೆ ಎಚ್ ಮುನಿಯಪ್ಪ ಅವರಿಗೆ ಅದೇ ಆಹಾರ ಇಲಾಖೆ ಮುಂದುವರೆದಿದೆ, ಶರಣ್ ಪ್ರಕಾಶ್ ಪಾಟೀಲ್ರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಉಳಿದಂತೆ ಮತ್ತೆಲ್ಲವೂ ಕೂಡ ಅದೇ ರೀತಿ ಮುಂದುವರಿತಾ ಇದೆ. ಹಾಂ, ಎಸ್, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಇಲಾಖೆ, IT BT ಮತ್ತು ಗೃಹ ಇಲಾಖೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ನೋಡಿ, ಚರ್ಚೆಯ ಕೇಂದ್ರ ಬಿಂದು ಆಗ್ಲಿಕ್ಕೆ ಯಾವಾಗಲೂ ಬಯಸ್ತಾ ಇರ್ತಾರೆ. ಖಂಡಿತ ಇನ್ನು 2 ವರ್ಷ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆಯ ಕೇಂದ್ರ ಬಿಂದುವೇ ಆಗಿರ್ತಾರೆ. ಸದನದಲ್ಲಿ ನೀವು ನೋಡ್ತಾ ಇರ್ತೀರ ಗಲಾಟೆ, ಅದು ಮತ್ತಷ್ಟು ಮಗದಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮುಂದೆ ನಾವು ನೋಡ್ತಾ ಹೋಗೋಣ. ವೀರೇಶ್, ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದೀಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ದರ್ಜೆಯ ಸಚಿವರಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ನಾಯಕರನ್ನು ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಕೆಲವರಿಗೆ ಹೊಸ ಟಾಸ್ಕನ್ನು ಕೊಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ಹೇಗೆ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಾರೆ ಎಂಬುದೇ ಇದೀಗ ಸದ್ಯದ ಪ್ರಶ್ನೆ.